ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಶಾರ್ಟ್ ವೀಡಿಯೋ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಪೂರ್ತಿಯಾಗಿ ವೀಡಿಯೋನ ನೋಡಿ. ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ತುಂಬ ಮೆಮೊರೀಸ್ ನಾನು ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿ. ಯಾಕಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ಸ್ಕೂಲ್ ಮೇಟ್ಸ್ ಏನಿದ್ದೀವಲ್ಲ, ನನ್ನ ಫ್ರೆಂಡ್ ಒಬ್ರದ್ದು ಗೃಹ ಪ್ರವೇಶ ಇತ್ತು, ಅದಕ್ಕೆ ಇನ್ವೈಟ್ ಮಾಡಿದರು ಅಂತ ಪ್ರತಿಯೊಬ್ಬರೂ ನಾವು ಮೀಟ್ ಮಾಡೋಣ ಅಂತ ಹೇಳಿ ಗೃಹ ಪ್ರವೇಶಕ್ಕೆ ಅಟೆಂಡ್ ಮಾಡಬೇಕಂತ ಹೊರಟಿದ್ದೀನಿ. ನಾನು ಎಲ್ಲರೂ ಬರ್ತಾ ಇದ್ದಾರೆ. ಹಂಗಾಗಿ ಆದಷ್ಟು ನಾನು ಯಾರ್ಯಾರನ್ನ ಮೀಟ್ ಮಾಡ್ತೀನಿ ಅಂತ ವಿಡಿಯೋ ಮಾಡಬೇಕಂತ ಅಂದ್ಕೊಂಡು ಮಾಡಿರೋದು. ಅದಕ್ಕೆ ನನಗೆ ಮೆಮೊರಿಯಾಗಿ ಇದು ಇರಬೇಕಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋ ಇರಲೇಬೇಕು ಅಂತ ಹೇಳಿ ಶೇರ್ ಮಾಡ್ಕೋತಾ ಇರೋದು. ತುಂಬ ವರ್ಷಗಳ ಆದಮೇಲೆ ಫ್ರೆಂಡ್ಸ್ ಸಿಗ್ತಾರೆ ಅಂತಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ. ನನಗೂ ಅಷ್ಟೇ ಖುಷಿಯಿಂದ ನಾನು ಎಲ್ಲರೂ ಮೀಟ್ ಮಾಡೋಣ ಅಂತ ಹೇಳಿ ನನಗೆ ಏನೇ ಕೆಲಸ ಇದ್ರೂ ಬಿಟ್ಟು ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ. ನಾನು, ನನ್ನ ಮಗಳು, ನನ್ನ ಮಗ 3 ಜನ. ಯಾಕಂದರೆ ನನ್ನ ಹಸ್ಬೆಂಡ್ ಫುಲ್ ಬ್ಯುಸಿ ಇದ್ದರು, ಕರ್ಕೊಂಡೋಗೋದಕ್ಕೆ ಆಗಲ್ಲ ಅಂತ ಅಂದರು. ಹಾಗಾಗಿ ಬಸ್ಸಿಗೆ ಹೋಗಬೇಕಿತ್ತು. ಸರಿ, ನಾವೇ ಹೋಗಿ ಬರೋಣ ಅಂತ ಹೇಳಿ ಇವಾಗ ಬೆಳಿಗ್ಗೆ ಎದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಇದನ್ನು ಗೆಟ್ ರೆಡಿ ವಿತ್ ಮೀ ಒಂದು ವಿಡಿಯೋನ, ಶಾರ್ಟ್ ವಿಡಿಯೋನ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಮೇಕಪ್ಗೆ ಅಂತ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಕೂಡ ರಿಪ್ಲೈ ಮಾಡ್ತೀನಿ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನನಗೆ ಫುಲ್ಲು ಹೆವಿಯಾಗಿಯೂ ಇಷ್ಟ ಆಗಲ್ಲ. ಹಂಗಂತ ಹೇಳಿ ಏನು ಸಿಂಪಲ್ ಅಂತಂದ್ರೂ ಮೇಕಪ್ಪಿಗೆ ಏನು ಯೂಸ್ ಮಾಡ್ತಾರೆ ಎಲ್ಲನೂ ಯೂಸ್ ಮಾಡಿದ್ದೀನಿ. ಎಲ್ಲನೂ ಅಂತ ಅಂದರೆ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ಮಾತ್ರ ಯೂಸ್ ಮಾಡಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೇಗೆ ಮೇಕಪ್ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ನಂಗೆ ಸ್ವಲ್ಪ ಇತ್ತೀಚೆಗೆ, ಅದು ಈ ವರ್ಷ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ನನ್ನ ಸ್ಕಿನ್ ಅಂತೂ ಫುಲ್ಲು ಡಲ್ ಆಗಿಬಿಟ್ಟಿದೆ. ನನ್ನ ಸ್ಕಿನ್ ನನಗೆ ನೋಡ್ಕೊಳಕ್ಕಾಗ್ತಾಯಿಲ್ಲ. ಮಾರ್ಕ್ಸ್ ಎಲ್ಲ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಫಸ್ಟು ನಾನೊಂದು ಮೊಬೈಲಲ್ಲಿ ವೀಡಿಯೋ ಮಾಡುವಾಗ ಫಿಲ್ಟರ್ ಕೂಡ ಸ್ವಲ್ಪ ಯೂಸ್ ಮಾಡ್ಕೋತಾ ಇದ್ದೆ. ಅದರಲ್ಲಿ ಆದ್ರೂ ಸ್ಕಿನ್ ಅದರಲ್ಲಿ ಚೆನ್ನಾಗೇ ಇರ್ತಾಯಿತ್ತು. ಇವಾಗ ಫಿಲ್ಟರ್ ಏನು ಯೂಸ್ ಮಾಡ್ದಲೇ ನ್ಯಾಚುರಲ್ಲಾಗಿ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಹೇಗಿದೆ ಆ ಥರ ಇವಾಗ ಏನು ಕಾಣಿಸ್ತಾ ಇದೆ ಅಲ್ವಾ, ಅದಕ್ಕೆ ನಿಮಗೇನಾದರೂ ಸೊಲ್ಯೂಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಡಲ್ ಥರ ಅನ್ನಿಸ್ತಾ ಇದೆ, ಜೊತೆಗೆ ಪ್ಯಾಚಸ್ ಥರ ಕಾಣಿಸುತ್ತಲ್ವ, ಅದೆಲ್ಲ ಹೋಗ್ಬೇಕಂದ್ರೆ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ. ನಾನು ಕೂಡ ತುಂಬಾ ಸರ್ಚ್ ಮಾಡ್ತಾಯಿದ್ದೀನಿ. ಅದಕ್ಕೇನಾದರೂ ಸೊಲ್ಯೂಷನ್ ಸಿಕ್ಕಿ ನೆಕ್ಸ್ಟ್ ಏನಾದರೂ ನನ್ನ ಸ್ಕಿನ್ ಚೆನ್ನಾಗಾಯಿತು ಅಂತಂದರೆ ನೀವು ಕೂಡ ಕೇಳ್ತೀರಾ, ನನಗೆ ಗೊತ್ತು. ಆವಾಗ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ. ಈಗ ನಾನು, ನನ್ನ ಮಗಳು ಇಬ್ಬರು ಕೂಡ ರೆಡಿ ಆದ್ವಿ. ನನ್ನ ಮಗ ಮುಂಚೆನೇ ರೆಡಿ ಆಗಿಬಿಟ್ಟು, ಗಂಡು ಮಕ್ಳದ್ದು ಏನಿರಲ್ಲಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದ. ಅದಾದಮೇಲೆ ಹೊರಟ್ವಿ. ಬಸ್ಸಲ್ಲಿ ತುಂಬ ಜನ ಇದ್ದರು, ಹಂಗಾಗಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಬಸ್ಸಿಗೆ ಬಂದಿದ್ದು. ಆಮೇಲೆ ಬಂದಿದ್ದ ತಕ್ಷಣವೇ ಅಷ್ಟೇ ಫುಲ್ ಫ್ರೆಂಡ್ಸ್ಗಳನ್ನೆಲ್ಲ ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡ್ತು. ವೀಡಿಯೋ ಮಾಡ್ಕೋಬೇಕು ಅನ್ನೋದೂ ಮೈಂಡಲ್ಲಿ ಇರಲಿಲ್ಲ. ಆಮೇಲೆ ಮನೆಯೆಲ್ಲ ಫುಲ್ ಕೆಳಗಡೆಯಿಂದ ನೋಡ್ಕೊಂಡು ಬಂದ್ವಿ. ಆಮೇಲೆ ಮೇಲೆ ಬಂದಮೇಲೆ ನೆನಪಾಯಿತು ವೀಡಿಯೋಸ್ ಮಾಡಬೇಕಂತ. ನನ್ನ ಮಗಳಿಗೆ ಕೊಟ್ಟೆ. ಹಂಗೆ ತುಂಬ ಸಿಂಪಲಾಗಿ ವೀಡಿಯೋ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಫುಲ್ ಎಷ್ಟೊಂದು ಜನ ಇದ್ರಲ್ವ, ಹಂಗಾಗಿ ಅದು ಎಲ್ಲೆಲ್ಲಿ ಏನು ಅಂತ ತೋರ್ಸೋಕ್ಕೂ ಆಗಲಿಲ್ಲ. ಆದರೆ ಮನೆ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಪ್ಲ್ಯಾನಿಂದ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಅವ್ರ ಮನೇಲಿ ನನಗೆ ಇಷ್ಟ ಆಗಿದ್ದಂದರೆ ದೇವ್ರ ಮನೆ. ಹಂಗೆ ಸಿಂಪಲಾಗಿ ಹಿಂಗೊಂದು ಕ್ಲಿಪ್ಪಿಂಗ್ ಹಿಂಗೋಗಿ ಹಿಂಗೆ ಬಂದಿದೆ ನೋಡಿ, ದೇವ್ರ ಮನೆ ಕಾಣಿಸುತ್ತೆ. ಬೇಕಾದರೆ ಸ್ಟಾಪ್ ಮಾಡಿಕೊಂಡು ನೋಡಿ, ನಾನು ಹೇಳ್ತೀನಿ ಎಲ್ಲಿ ಅಂತ ಹೇಳಿ, ನಿಮಗೆ ಇಷ್ಟ ಆಗುತ್ತೆ ಅಂತ. ಇವಾಗ ತೋರಿಸ್ತಾರೆ ನೋಡಿ, ಅದೇ ದೇವ್ರ ಮನೆ ಕಾಣಿಸ್ತಿದೆಯಲ್ವ, ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ದೇವ್ರ ಮನೆ, ಅಡುಗೆ ಮನೆ ಎಲ್ಲನೂ. ಬಟ್ ನನ್ನ ಫ್ರೆಂಡಿಗೆ ಹೇಳೋಕ್ಕಾಗಲಿಲ್ಲ, ತುಂಬ ಅಂದರೆ ತುಂಬ ಜನ ಇದ್ದರು. ಹಂಗಾಗಿ ಪಾಪ ಫುಲ್ ಬ್ಯುಸಿ ಇದ್ಲು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ. ನಾನಂತೂ ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಕೊನೆಗೆ ಹಂಗಾಗಿ ಸ್ವಲ್ಪ ಮಾತಾಡೋದಕ್ಕೆ ಸಿಕ್ಕಿದ್ಲು ಅಂತ ಹೇಳ್ಬೋದು. ಇನ್ನು ಮಿಕ್ಕಿದವರೆಲ್ಲ ಸ್ವಲ್ಪ ಟೈಮ್ ಆಯಿತು, ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟರು. ನಾನು ಲಾಸ್ಟಲ್ಲಿ ನನ್ನ ಇನ್ನಿಬ್ಬರು ಫ್ರೆಂಡ್ಸ್ಗಳು, ಅವರು ಸ್ವಲ್ಪ ಲೇಟಾಗಿ ಬಂದಿದ್ದರು. ಅವ್ರು ಬಂದಮೇಲೆ ನನಗೆ ಬಸ್ ಸ್ಟ್ಯಾಂಡಿಗೆ ಬಿಡಬೇಕಿತ್ತು. ಫಸ್ಟ್ ಕರ್ಕೊಂಬಂದಿದ್ದು ಇವಳ ಕಾರಲ್ಲೇ, ಅನುಷಾ ಅಂತ ಅವಳ ಹೆಸರು. ಅವಳ ಕಾರಲ್ಲಿ ಕರ್ಕೊಂಬಂದ್ಲು. ಆಮೇಲೆ ನೆಕ್ಸ್ಟು ಹೋಗುವಾಗ ನಾನು ವಿದ್ಯಾನ ಕಾರಲ್ಲಿ ಹೋಗಿದ್ದು. ಯಾರು ವಿದ್ಯಾ, ಯಾರು ಅನುಷಾ ಅಂತ ಹೇಳಿ ನಿಮಗೆ ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ಯಾವಾಗಾದ್ರೂ ನಾನು ಇನ್ನೊಂದು ಸಲ ಮೀಟ್ ಮಾಡಿದ್ರೆ ಖಂಡಿತವಾಗಿಯೂ ಕರೆಕ್ಟಾಗಿ ತೋರಿಸಿ ಹೇಳ್ತೀನಿ. ಯಾಕಂದರೆ ನಾನು ಅವ್ರನ್ನ ತುಂಬ ವರ್ಷ ಆದಮೇಲೆ ನೋಡಿದ್ರಿಂದ ಮಾತಾಡ್ಸೋದ್ರಲ್ಲೇ ಟೈಮ್ ಹೋಗ್ಬಿಡ್ತು. ಆವಾಗ ಮಾತಾಡ್ಸೋದ್ರ ಮೇಲೆ ಗಮನ ಕೊಟ್ಟಿದ್ದರಿಂದ ನಂಗೆ ವೀಡಿಯೋ ಮಾಡಬೇಕಂತ ಅನ್ನಿಸ್ಲಿಲ್ಲ. ಹಾಗಾಗಿ ಜಾಸ್ತಿ ವೀಡಿಯೋನ ಮಾಡಿರಲಿಲ್ಲ. ಅದಾದ
ಅದಾದಮೇಲೆ ಎಲ್ಲನೂ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಕಾರ್ ಡ್ರೈವಿಂಗ್ ಮಾಡ್ತಿರೋದು ವಿದ್ಯಾ, ಅವಳೇ ನಮಗೆ ಕರ್ಕೊಂಬಂದಿದ್ದು. ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಈ ಕಡೆ ಕಾಣಿಸ್ತಿರೋದು ಶಾಲಿನಿ. ಆದಷ್ಟು ನಾನು ಒಬ್ಬೊಬ್ರದ್ದು ನೇಮ್ನ ಹೇಳಿದ್ದೀನಿ. ಗೃಹ ಪ್ರವೇಶಕ್ಕೆ ಹೋಗಿದ್ದ ಅವಳು ನನ್ನ ಫ್ರೆಂಡು, ಅವಳ ಹೆಸರು ಮೇಘನ. ಇಷ್ಟು ಜನದ ಹೆಸರು ಹೇಳಿದ್ದೀನಿ. ಇನ್ನು ಮಿಕ್ಕಿದವ್ರ ಹೆಸರು ನಾನು ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಲಾಸ್ಟಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಅದರಲ್ಲಿ ಯಾರು ನನ್ನ ಫ್ರೆಂಡ್ ಅಂತ ಗೊತ್ತಾಗಬೇಕಂದ್ರೆ ಈ ಸ್ಯಾರಿಯವರು ಇವ್ರು ಯಾರು ಅಂತ ನೀವು ಕಮೆಂಟ್ ಮಾಡಿ ನಾನು ಕೂಡ ತಿಳಿಸ್ತೀನಿ. ಓಕೆನಾ. ಇಷ್ಟು ಜನ ನನ್ನ ಫ್ರೆಂಡ್ಸು ಒಟ್ಟಿಗೆ ಮೀಟ್ ಮಾಡಿದ್ರಿಂದ ಸಖತ್ ಖುಷಿ ಆಯಿತು. ಈ ಮೆಮೊರೀಸಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ವೆಯ್ಟ್ ಮಾಡ್ತಾಯಿರ್ತೀನಿ ನಿಮ್ಮ ಕಮೆಂಟ್ಸಿಗೋಸ್ಕರ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.